ಹೆಂಗೆ ಪರ್ಚೇಸ್ ಮಾಡಿದ್ರು? ಮಿನಿಸ್ಟ್ರ್ ಅನುಮತಿ ಇಲ್ದಿರ 189 ಕೋಟಿ ಹೆಂಗೆ ಹೋಗೋಕ್ಕೆ ಸಾಧ್ಯ? ಮತ್ತು 1,20,00,000 ಡೈರೆಕ್ಟಾಗಿ ಇವ್ರ ಕುಟುಂಬಕ್ಕೆ ಹೋಗಿದೆ. 1 ಕೋಟಿ ಚೆಕ್ ಮುಖಾಂತರ ಡೈರೆಕ್ಟಾಗಿ ಇವ್ರ ಕುಟುಂಬಕ್ಕೆ ಹೋಗಿದೆ. ಅವ್ರ ಕುಟುಂಬದವರು ಒಪ್ಕೊಂಡಿದ್ದಾರೆ, ಹೌದು ನಮ್ಮ ನಾಗೇಂದ್ರ ಅವರೇ ಕೊಟ್ಟಿದ್ದು ನಮಗೆ ಅಂತೇಳಿ ಅವರು ಒಪ್ಕೊಂಡು ಅಪ್ರೂವಲ್ ಸಾಕ್ಷಿನೂ ಔಟಿದ್ದಾರಲ್ಲಿ. CBIನಲ್ಲಿ ಒಪ್ಕೊಂಡಿದ್ದಾರೆ, ನಾನು ಕೊಟ್ಟಿದ್ದು ನಿಜ, ನಾನು ಅವರ ಸಂಬಂಧಿ, ನನ್ನ ರಿಲೇಷನ್ನು, ಅವೆಲ್ಲ ಹೇಳೋಕ್ಕಾಗಲ್ಲ ಏನು ರಿಲೇಷನ್ನು ಅಂತ ಒಪ್ಕೊಂಡಿದ್ದಾರೆ. ಇಷ್ಟೆಲ್ಲ ಸಾಕ್ಷಿ ಇದ್ದರೂ ಕೂಡ ಅವನೊಬ್ಬನಿಗೋಸ್ಕರ ಇಷ್ಟು ಲೂಟಿ ಮಾಡಿ ದಲಿತರ ಅಮೌಂಟ್ ತಿಂದು ಒಬ್ಬನಿಗೋಸ್ಕರ ಇಡೀ ಸದನವನ್ನು ನಿಲ್ಲಿಸುವಂಥದ್ದು ಕಾಂಗ್ರೆಸ್ಗೆ ನ್ಯಾಯನ? ಇದು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಇದು ನ್ಯಾಯವೇ? ಕಾಂಗ್ರೆಸ್ ಅವರೇ ಉತ್ತರ ಕೊಡಿ, ಇದು ನ್ಯಾಯವೇ? ದಲಿತರ ಅಮೌಂಟ್ ತಿಂದವನು ಬೇರೆ ಯಾರು ದಲಿತರಿಲ್ವಾ ಮಂತ್ರಿ ಮಾಡೋಕ್ಕೆ? ನಿಮ್ಮ ಹತ್ರ 16 ಜನ ಇದ್ದಾರೆ, 16 ಜನ ಇದ್ದಾರೆ, ಅವ್ರು ಮಾಡಿ. ಬಳ್ಳಾರಿಯವ್ರು ಮಾಡಬೇಕಾದ್ರೆ ಬಳ್ಳಾರಿಯಲ್ಲಿ ಮಹಿಳೆಯರು ಇದ್ದಾರೆ, ನೀವು ಹೆಂಗೋ ಮಹಿಳೆಯರು ಕೋಟಾನೇ ಕೊಟ್ಟಿಲ್ಲ. ನಮ್ಮ ಮೇಡಮ್ ಅವರು ಸ್ಟ್ರೈಕ್ ಮಾಡಿದ್ದೆ, ಮಹಿಳೆಯರು ಕೊಡಿ ಅಂತ ಮೇಡಮ್ ಅವ್ರು ಮಾಡಿದ್ರು. ಅದು ಸಾಲ್ವ್ ಆಗೋತತ್ತೆ. ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡಿಬೋದು, ಮಾಡಿ, ಬೇಡ ಅಂದವ್ರು ಯಾರು? ನಾವೇನು ವಿರೋಧಿಗಳಲ್ಲ. ಅದರಿಂದ ಇಲ್ಲಿ ನೋಡಿ ಅಷ್ಟು ದಾಖಲೆ. ಅವ್ರು ಹೇಳಿದ್ರಲ್ಲ ಪರಮೇಶ್ವರು, ಪಾಪ ಇನ್ನೋಸೆಂಟ್ ಅವರು, ಅವ್ರ ಮೇಲೆ ಏನು ಕೇಸಿಲ್ಲ, ಅವ್ರ ಮೇಲೆ ಏನು ದಾಖಲೆಗಳಿಲ್ಲ ಅಂತೇಳಿ. ರವಿ ಕೇಳಪ್ಪ, ಇದು ಇವತ್ತು ಇಷ್ಟೊಂದು ಕೇಸ್ ಇದೆ ಅವ್ರ ಮೇಲೆ, 31 ಕೇಸ್. ನೋಡಿ ಎಲ್ಲ ಕೇಸ್ ನಂಬರ್ ಎಲ್ಲ ಬಿಡುಗಡೆ ಮಾಡಿದ್ದೀನಿ. ಲೋಕಾಯುಕ್ತದಲ್ಲಿ ಇರೋವೆಲ್ಲ ಹೈಯೆಸ್ಟ್ ಲೋಕಾಯುಕ್ತದಲ್ಲಿ ಕೇಸು. ಇಷ್ಟು ಕೇಸ್ ಇದ್ದೂ ಅವನ್ನ ಸಪೋರ್ಟ್ ಮಾಡ್ತೀರಾ. ನಾಳೆ ನಾನು ಬಿಡುಗಡೆ ಮಾಡ್ತೀನಿ, ಸುಪ್ರೀಂ ಕೋರ್ಟ್ ಆರ್ಡ್ರ್ ಒಂದಿದೆ, ನಾನು ಸೋಮವಾರ ಬಿಡುಗಡೆ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಆರ್ಡ್ರು ಎಂಥವ್ರನ್ನ ಮಂತ್ರಿ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಆರ್ಡ್ರ್ ಕೊಟ್ಟಿದೆ. ಆರ್ಡ್ರನ್ನೂ ನಾನು ರಿಲೀಸ್ ಮಾಡ್ತೀನಿ. ಮತ್ತು ಹೇಳಿದ್ರಲ್ಲ ಯಾವುದು ಕೇಸೇ ಇಲ್ಲ ನೋಡಿ, ಚಾರ್ಜ್ ಶೀಟು CBI ಚಾರ್ಜ್ ಶೀಟ್ ಇದು. ನಾನು ಇಷ್ಟು ದಾಖಲೆ ಬಿಡುಗಡೆ ಮಾಡಿದ್ದೀನಲ್ಲ, ಇದ್ರ ಮೇಲೂ ಇನ್ನು ಡೌಟಾ ನಿಮಗೆ? ಕೂಡಲೇ ಅವ್ರನ್ನ ವಜಾ ಮಾಡಿ ಸದನ ನಡೆಯೋಕ್ಕೆ ಅವಕಾಶ ಕೊಡಿ. ನಾವು ಬರದ ಬಗ್ಗೆ ಚರ್ಚೆ ಮಾಡಬೇಕು. ನಾವು ಈಗಾಗಲೇ JDS ಬಿಡದಿ ಬಗ್ಗೆನೂ ಚರ್ಚೆ ಮಾಡೋಕ್ಕೆ JDS ನಾವು ಕೂಡ ಮನವಿ ಮಾಡಿದ್ದೀರಿ. ಸದನ ನಡೀಲಿ ರೀ, ಒಬ್ಬರಿಗೋಸ್ಕರ ಇಡೀ ಸದನವನ್ನು ಯಾಕೆ ತಪ್ಪು ದಾರಿಗೆಳಿತೀರ? ನಾವು ತಯಾರಿದ್ದೀರಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಬರ ಘೋಷಣೆ ಮಾಡಿ, ಒಂದು 10,000 ಕೋಟಿ ಬರಕ್ಕೆ ರಿಲೀಸ್ ಮಾಡಿ. ನಿಮ್ಮ ಯೋಗ್ಯತೆ ಇದ್ದರೆ ಅಟ್ಲೀಸ್ಟ್ ಜಿಲ್ಲೆಗಳಿಗೆ ಒಂದು 500 ಕೋಟಿ ಆದರೂ ರಿಲೀಸ್ ಮಾಡಿ. ಇಲ್ಲ ಅಷ್ಟಾಗಲ್ಲ ಅಂದರೆ ಒಂದು 300 ಕೋಟಿ ಆದರೂ ಒಂದು ಜಿಲ್ಲೆಗೆ ರಿಲೀಸ್ ಮಾಡಿ. ಬರ ಘೋಷಣೆ ಮಾಡಿಲ್ಲ, ಹಣ ಬಿಡುಗಡೆ ಮಾಡಿಲ್ಲ. 1 ಕೋಟಿ ಜಿಲ್ಲೆ ಕೊಟ್ಟು ಪ್ರಧಾನಮಂತ್ರಿ ಪತ್ರ ಬರೀತಾರೆ, ಅವರು ಮಾಡಿಲ್ಲ. ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರಲ್ಲ, ಒಂದೇ 1 ಕೋಟಿ ಕೊಟ್ಬಿಟ್ಟು ಅದೇನಲ್ಲಿ ಟಿಪ್ಸು ಕೊಡೋಕ್ಕಾಗಲ್ಲ. ಯಾಕಂದರೆ ಒಂದು ಜಿಲ್ಲೆಗೆ 1 ಕೋಟಿ ಅಂದರೆ ಎಷ್ಟು ತಾಲೂಕುಗಳಿವೆ? ಬೆಳಗಾವಿಯಲ್ಲಿ 18 ತಾಲೂಕಿದೆ, ಎಷ್ಟು ಬರ್ತದೆ ಅವ್ರಿಗೆ? ಇದರಿಂದ ರಾಜ್ಯದಲ್ಲಿ ದಲಿತರ ವಿರೋಧಿ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ. ದಲಿತರ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಲಕ್ಷಾಂತರ ದಲಿತರ ಹಣವನ್ನು ಲೂಟಿ ಮಾಡಿ ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟು ಕಾಂಗ್ರೆಸ್ ನಿಂತಿದೆ ಅಂದರೆ ಈ ಹಣ, ವಾಲ್ಮೀಕಿ ಹಣ ಏನಿದೆ ಅದು ಕಾಂಗ್ರೆಸ್ ಜೇಬಿಗೆ ಹೋಗಿದೆ, ರಾಹುಲ್ ಗಾಂಧಿಗೆ ಹೋಗಿದೆ, ಕಾಂಗ್ರೆಸ್ ಪಾರ್ಟಿಗೆ ಹೋಗಿದೆ, ಕಾಂಗ್ರೆಸ್ ಎಲೆಕ್ಷನ್ಗೆ ಹೋಗಿದೆ. ಅದಕ್ಕೋಸ್ಕರ ಇವನು ತೆಗೆದ್ರೆ ಅವನೆಲ್ಲರ ಕತೆ ಬಿಚ್ಚಿಟ್ಬಿಡ್ತಾನೆ. ಆ ಬಿಚ್ಚಿಡ್ತಾರೆ ಅಂಥೇಳಿ ಇವತ್ತು ಕಾಂಗ್ರೆಸ್ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲನ ಕಂಡಿದ್ದೀರನ್ರಿ? ಅಂದರೆ BJP ಹೋರಾಟ ಬಿಸಿ ಮುಟ್ಟಿದೆ ಅಂತ ಅರ್ಥ ಆಯ್ತಲ್ಲ ನಿಮಗೆ? ನೆನ್ನೆನೂ ಸ್ಟ್ರೈಕ್ ಮಾಡಿದ್ರು, ಇವತ್ತು ಮುಖ್ಯಮಂತ್ರಿಗಳೇ ಸ್ಟ್ರೈಕ್ ಅಂತೆ. ಕೇಳಿದ್ದೀರ ಎಲ್ಲನ ರೀ? ಮುಖ್ಯಮಂತ್ರಿಗಳೇ ಅಂದರೆ ಬಿಸಿ ಮುಟ್ಟಿಸಿದ್ದೀರಿ ಅಂತ ಅರ್ಥ ಆಯ್ತಲ್ಲ. BJP ಬಿಸಿ ಮುಟ್ಟಿಸಿದ್ದೀರಿ ಅಂತ ಅರ್ಥ ಆಗಿದೆ. ನಾವು ಕಾಂಗ್ರೆಸ್ ಪಾರ್ಟಿಗೆಲ್ಲ ನಾವು ಉತ್ತರ ಕೊಡಬೇಕಾದ್ರೆ ನಾವು ಜನಗಳಿಗೆ ಉತ್ತರ ಕೊಡ್ತಾ ಇದ್ದೀರಿ. ಜನಕ್ಕೆ ಆ ದಲಿತರ ಪರವಾಗಿ ನಾವಿದ್ದೀರಿ, ನಿಮ್ಮ ಪರವಾಗಿ ಅಂತ ಆ ರಾಜ್ಯದ ದಲಿತರ ಪರವಾಗಿ ನಾವು ಧ್ವನಿ ಎತ್ತಿದ್ದೀರಿ ಅಷ್ಟೇ. ಇದು BJP ಹೋರಾಟ ಅಲ್ಲ, ದಲಿತರ ಹೋರಾಟ. ಇದು ದಲಿತರ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ.